ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನನ್ನ ಮಗನ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಮನೆಯಲ್ಲೇ ಇದ್ದೀನಿ. ಇವತ್ತು ನಿಮ್ಮ ಜೊತೆನೂ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. 22 ಯಾವ ಮಂತಿದು? ಸೆಪ್ಟೆಂಬರು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ನವರಾತ್ರಿ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಬನ್ನಿ, ಇವತ್ತು ನನ್ನ ಮಗನಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಅವನಿಗಾಗಲೇ 5.5 ವರ್ಷ. ಅವನಿಗಿನ್ನ ಆಧಾರ್ ಕಾರ್ಡ್ ಮಾಡಿಸಿಲ್ಲ. ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಹೆಂಗಿದ್ರು ಕೆಲಸಕ್ಕೆ ರಜಾ ಹಾಕೊಂಡ್ಬಿಟ್ಟಿದ್ನಲ್ಲ, ಮಾಡಿಸ್ಬಿಡೋಣ ಅಂತ ಕರ್ಕೊಂಬಂದ್ರು ಹಸ್ಬೆಂಡು. ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ನಿಯರ್, ಇಲ್ಲೇ ಬರೋಕ್ಕೆ ಹೇಳಿದರೆ ದಾಸರಳ್ಳಿಗೆ ಬಾ ಅಂದರು. ದಾಸರಳ್ಳಿಗೆ ಬೇಡ, ಇಲ್ಲೇ ಎಲ್ಲೋ ಬಾ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ, ನೋಡೋಣ. ಆಲ್ರೆಡಿ ಟೈಮು 12:45. ಈ ಟೈಮುಗೆ ಬ್ರೇಕೇ ಇಲ್ಲ. ನಾನು ರೆಡಿ ಆಗೋವರೆಗೂ ಈ ಟೈಮ್ ವೆಯ್ಟ್ ಮಾಡೋದೇ ಇಲ್ಲ. ನಾನು ಮೊದಲೇ ಸಿಕ್ಕಾಪಟ್ಟೆ ಸ್ಲೋ. ಅದರಲ್ಲೂ ಈ ಥರ ಟೈಮ್ ಓಡ್ತಾ ಇದ್ದರೆ ನಾನು ಏನು ಮಾಡಿ? ನನ್ನ ಮಗ ಆಲ್ರೆಡಿ ಬಂದ್ಬಿಟ್ಟಿದ್ದು, ಕೆಳಗಡೆ ನಿಂತವನೆ. ತೋರಿಸ್ತೀನಿ ನಿಮಗೂ. ನೋಡಿ, ಹೋಗೋಣ. ತೆಗಿ. ತೆಗಿತೀನಿ ಬಿಡು, ನಾನೇ. ನನ್ನ ಗಾಡಿ ವಾಶ್ ಮಾಡಿಲ್ಲ. ಹೆಂಗಾಗೈತೆ ಅಂದರೆ, ಕೀ ಯಾಕೋ ಜಾಮ್ ಆಗ್ತೈತೆ ಮಗನೇ. ನಿಮ್ಮ ಡ್ಯಾಡಿ ಕೈಗೆ ನನ್ನ ಗಾಡಿ ಹೋಗ್ಬಿಟ್ರೆ ನನ್ನ ಗಾಡಿನೇ ಹಾಳಾಗಿ ಹೋಗ್ಬಿಡ್ತದೆ. ಚೂರು ಗಾಡಿ ಒರ್ಸನ. ಗಾಡಿ ಎಲ್ಲ ಧೂಳಾಗ್ಬಿಟ್ಟೈತೆ. ಗಾಡಿ ವಾಶ್ ಮಾಡಿಲ್ಲ ನಂದು. ಸುಮ್ಮನೆ ಮುಂದಕ್ಕೆ ಸ್ವಲ್ಪ ನೀರು ಎಸ್ತಾ ಇದ್ದೀನಿ. ಇಲ್ಲ, ಒಂಥರ ಏನೋ ಇದಾಗ್ಬಿಟ್ಟೈತೆ. ತಗೊಂಬಂದೆ, ಅಲ್ಲೇ ಇಡು. ಥ್ಯಾಂಕ್ ಯು. ಹೆಂಗೆ ಸ್ಕೂಲಾಗ ಖುಷಿ ತೋರಿಸು ಒಂದೇ ಒಂದ್ಸಲ. ನನ್ನ ಫ್ರೆಂಡ್, ಮಗನ ಫ್ರೆಂಡ್ ಖುಷಿ ಹಿಂಗಿರ್ತಾಳಂತೆ. ಬಾ, ಬೆಳಗ್ಗೆನೇ ಒಳ್ಳೆ ತುಂಬ ನೋವು ಆಗ್ತೈತೆ. ನನ್ನ ಮಗನಿಗೆ ಆಧಾರ್ ಕಾರ್ಡ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಬಿಸಿಲು ಬಂದ್ಬಿಟ್ಟೈತಿ ಇವತ್ತು. ದುಡ್ಡು ಬೇಕಲ್ಲ, ದುಡ್ಡಿಲ್ವಲ್ಲ ಗಾಡಿ ತಡಕ್ಕೆ ಹೊಸದು. ನಾನು ನನ್ನ ಮಗ ನನ್ನ ಮನೆಯವ್ರು ಹೇಳಿರೋ ಪ್ಲೇಸಿಗೆ ಬಂದ್ವಿ. ನಮ್ಮ ಮನೆಯಿಂದ ಒಂದು 10 ನಿಮಿಷ ಅಷ್ಟೇ ಇಲ್ಲಿಗೆ ಬರೋಕ್ಕೆ. ಇದು ಮಾಂದನಹಳ್ಳಿ ಪೊಲೀಸ್ ಸ್ಟೇಷನ್ ರೋಡ್ ಅಂತ. ಬಂದರು, ಕರಿತಾವ್ರೆ. ಮ್ಯಾಗ್ನೆಟ್ ತಗೊಂಡು ಹೋಗ್ತೀನಿ, ಬೈತಾರಿಲ್ಲ ಅದು. ಹೊಸ ಆಧಾರ್ ಕಾರ್ಡ್ ತಿದ್ದುಪಡಿ. ಸಿಕ್ಕಾಪಟ್ಟೆ ಬಿಸಿಲೈತೆ. ಈ ಜಾಗ ಚಿಕ್ಕದು, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಒಂದು 3-4 ಜನ ಇದ್ದಾರೆ. ಸದ್ಯ ಟೋಕನ್ ಸಿಸ್ಟಮ್ ಇಲ್ಲ. ಟೋಕನ್ ಸಿಸ್ಟಮ್ ಇದ್ದರೆ 6 ಗಂಟೆಗೆ ಹೋಗಿ ಟೋಕನ್ ತಗೊಂಡಿರ್ಬೇಕು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆಲ್ಲ. ಶೆಕೆ ಬಂದ್ಬಿಟ್ಟೈತೆ ಎಲ್ಲ. ಇಲ್ಲೊಂದು ಗುಳ್ಳೆ ಆಗ್ಬಿಟ್ಟೈತೆ. ಮುಟ್ಟಿದ್ರೆ ನೋವ್ತೈತೆ ಅದು. ಹೆಂಗೋ ಇವತ್ತಿ ನನ್ನ ಮಗಂದು ಆಧಾರ್ ಕಾರ್ಡ್ ಆಗ್ಬಿಟ್ರೆ ಫಸ್ಟು ಬರೋ ವರ್ಷ ಸ್ಕೂಲಿಗೆ ಹಾಕ್ಬಿಡ್ಬೇಕು. ಇವತ್ತು ದೊಡ್ಡ ಸ್ಕೂಲ್ಗೆ ಹಾಕ್ಬೇಕಂತೆ. ದೊಡ್ಡ ಸ್ಕೂಲ್ಗೆ ಹಾಕ್ಬೇಕಂತೆ. ದೊಡ್ಡ ಯಾವುದು? BML ಸ್ಕೂಲ್ಗೆ ಹೋಗ್ತಾನಂತೆ. ನಿನ್ನ ಫ್ರೆಂಡ್ ಹೋಗೋ ಸ್ಕೂಲ್ಗೆ ಹೋಗ್ಬೇಕಾ ನೀನು? ಅಣ್ಣನ ಸ್ಕೂಲ್ಗೆ ಹೋಗು. ಓಕೆ.
ಅಪ್ಡೇಟ್ ಆಗಿತ್ತು, ಬೇರೆವೆಲ್ಲ ಹಂಗೆ ಇತ್ತು. ಗುಡ್ ಬಾಯ್ ಈಗ ದೊಡ್ಡದು ಮಾಡು. ಹಾಂ ಸಾಕಷ್ಟೇ. ಹಾಂ ಸಾಕು. ಗಾಡಿ ಪಾಸ್ ಆಗ್ತವೆ ಬಾ, ಇಲ್ಲಾಂದ್ರೆ ಆರ ನೋಡಿದ್ರು ಕರೀತಾ ಇದ್ರು. ಬಾರೋ ಜ್ಯೂಸ್ ಕೊಡಿ ಬಾ, ಜ್ಯೂಸ್ ರಜತ್ ಜ್ಯೂಸ್ ಕೊಡಿಸ್ತೀನಿ ಬಾ. ನನಗೂ ಮೂಸಂಬಿ, ನನಗಿನ್ ಯಾವುದು ಇಷ್ಟ ಆಗಲ್ಲ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇಲ್ವಾ? ಆಯ್ತು, ಅವ್ನ್ ದುಡ್ಡ ಜಾಸ್ತಿ ಆಗೈತೆ ನಿನ್ನಿಂದ. ಸೇರ್ತಗೋ, ಇವನು ನನ್ನ ಮಗಲ್ಲ, ಇವನು ಇವ್ರ ಅಪ್ಪನ ಮಗ. ಯಾವಾಗ್ಲೂ ಹಿಂಗೆ ಆಡ್ತಾನೆ ಇವನು. ತಗೊಳ್ಳಿ ಸರ್, ರಜತ್ ಸರ್. ಅಲ್ಲಿ ಇಕ್ಕಂಗ್ ಕುಡಿ, ಇಲ್ಲ ಹಿಡ್ಕೊ ಬಿಗಿಯಾಗಿ. ಗಾಜಿನ ಲೋಟ ಹೊಡೆದಾಕ್ಬಿಟ್ಟು ಆಮೇಲೆ ದುಡ್ಡು ದಂಡ ಮಾಡಿಯಾ ಬಿಡ್ಲಾ? ಬಿದ್ಯಾ ಹಿಂದಕ್ಕೆ, ಹುಷಾರು. ದೊಡ್ಡ ಚೇರ್ ಮೇಲೆ ಕೂತಿದ್ಯಾ. ನಾನು ಮಗ ಜ್ಯೂಸ್ ಕೂತಿದ್ದಾಯ್ತು. ಸ್ವೀಟ್ ಇತ್ತಲ್ವ ಮಗನೇ ಜಾಸ್ತಿ ಜ್ಯೂಸು, ಸಕ್ಕರೆ ಹಾಕ್ಬಿಟ್ಟಿದ್ರೆ ನಾವು ಜಾಸ್ತಿ. ಸ್ವೀಟ್ ಇತ್ತು, ಸ್ವೀಟ್. ನಿಂದೇನು ತೆಕ್ಕಣಲ್ಲ ಬಿಡು. ಬರಮ್ಮ, ಸಾಂಬಾರ್ ಸಪ್ರೇಟಾಗಿ ಕೊಡು. ವಡೆ ಬೇಡ. ಇಲ್ಲ, ಬಾಕ್ಸಾಗ ಹಾಕಲ್ಲ, ಹಂಗೆ ಬಟ್ಲಾಗ ಪ್ಲೇಟಾಗ ಹಾಕೊಡ್ತಾರೆ. ಹಿಂಗೆ ಹಾಕೋದು ಬೇಡವಾ ನಿಂಗೆ? ತಿನ್ನು, ತಗೋ 2 ಸ್ಪೂನು. ಇನ್ನೇನು ಫಾರಿನ ಹುಟ್ಟಿದ್ದ ರಜತ? ನನ್ನ ಮಗನೇ, ಅದನ್ನ ಬಿಡ್ಸಕ್ಕೂ ಬರಲ್ಲ ನಿನಗೆ. ಅದನ್ನ ಬಿಡ್ಸಕ್ಕೂ ಬರ್ತಾ ಇಲ್ಲ ನಿನಗೆ. ತಿನ್ನು. ಅದು ತಿಂದ್ಮೇಲೆ ಇದನ್ನು ತಿನ್ಬಿಡು ಮಗನೇ, ಓಕೆನಾ? ಸ್ಪೂನಾಗಿ ಇಡ್ಲಿ ತಿನ್ನೋದು ನನ್ನ ಮಗ. ಚೆನ್ನಾಗೈತಾ? ಬೆಳಿಗ್ಗೆಯಿಂದ ಇಡ್ಲಿ ಬೇಕು ಅಂತ ಹಿಂಸೆ ಕೊಡ್ತಾ ಇದ್ದ. ಸಾಂಬಾರಾಗಿ ಎತ್ಕೊಂತೀನಿ. ನೀರು ಇಟ್ಕೊಂಬಲ್ಲ ಗ್ಲಾಸಾಗೆ. ಒಂದೇ ಒಂದು ಪ್ಲೇಟ್ ಇಡ್ಲಿ ತಗೊಬಿಟ್ಟು ಇಬ್ರು ತಿನ್ನೋದು ನಾವು, ಅಲ್ವಾ ಮಗನೇ? ಹಾಂ, ಇಬ್ರಿಗೂ ಒಂದೊಂದು ಇಡ್ಲಿ. ಕಾಸಿಲ್ಲ ಅಂತಲ್ಲ, ತಿನ್ನಕ್ಕಾಗಲ್ಲ. ಮನೆಗೆ ಹೋಗಿ ಅನ್ನ ಸಾಂಬಾರು ತಿಂತೀನಿ. ಬೇಗ ತಿನ್ನು, ಬೇಗ ತಿನ್ನು.
ಇದರಲ್ಲಿ ಎತ್ಕೊಂಡು ತಿನ್ನು. ಯಾಕಮ್ಮ? ಇಲ್ಲ ಇಲ್ಲೋಡಿ, ಈ ಕಡೆ ಎದ್ದಿಲ್ಲ, ಈ ಕಡೆ ಎತ್ಕೋ, ಈ ಕಡೆ ಏನಾಗಿಲ್ಲ ನೋಡು, ಇಲ್ಲೋಡು ಏನು ನಮ್ಮ ಮಕ್ಕಳು ಎಲ್ಲೂ ಕರ್ಕೊಂಡು ಹೋಗ್ಬೇಡ ಅದಕ್ಕೆ. ನಾನು ನನ್ನ ಮಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಎಲ್ಲ ಒಳ್ಳೊಳ್ಳೆ ಆಫರ್ ಹಾಕವ್ರೆ. ಲೇಡೀಸ್ ಜೀನ್ಸು ಬೈ 2 get 250 ಆಫರ್ ಅಂತೆ. ಈ ಥರ ಜೀನ್ಸ್ ಪ್ಯಾಂಟ್ ನನ್ನ ಹತ್ರ ಇಲ್ಲ, ಈ ಥರ ತಗೋಬೇಕು. ಶರ್ಟು ಜಸ್ಟ್ 199 rupees. 199 rupees. ಇದು ಅಷ್ಟೇ, ಇದು 299. ಬಾ ಮಗನೆ ಬಾ. ನನ್ನ ಮಗಂಗೆ ಈ ಶರ್ಟ್ ಬೇಕಂತೆ. ಓ ಮೈ ಗಾಡ್, 249 rupees. ಇದು ಬಂದು 89 rupees. ಬಟ್ಟೆನೂ ಚೆನ್ನಾಗೈತೆ. ಅದೇನಾ ರೆಡ್ ಅಂದರೆ? ಅದು ನಿಂಗೆ ಆಗಲ್ಲ ಸೈಜು. ನೋಡೋಣ ಇರು. ಈ ಥರ ಶಾರ್ಟ್ಸ್ ತಾಂತ್ಯಾ? ಈ ಥರ ಶಾರ್ಟ್ಸ್ ಚಿಕ್ಕದೈತೆ. ಅವಳಿಗಾಗಲ್ಲ ಈಗ ಅದು. ಇದು ಬೇಕು ಅಂತ ಕೂತವನೆ. ಮಗಂಗೆ 2 ಜೀನ್ಸ್ ತಗೊಂಡವನೆ, 3 ಶರ್ಟ್ ತಗೊಂಡವನೆ. ದೊಡ್ಡ ಮಗಂಗೆ 2 ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೀನಿ. ಬೈ 1 get 1 ಫ್ರೀ ಆಫರ್ ಇತ್ತು. 600 ಇರೋದು ಒಂದು ಪ್ಯಾಂಟಿಗೆ ಪ್ರೈಸು. ಸೊ ಒಂದು ತಗೊಂಡ್ರೆ ಒಂದು ಫ್ರೀ ಅಂತೆ. 2 ತಗೊಂಡಿದ್ದೀನಿ ಇಬ್ಬರಿಗೂ, 2 ಜೀನ್ಸ್ ಪ್ಯಾಂಟು. ಒಂದೊಂದಲ್ಲ ಈ ನನ್ನ ಮಗಂದು. ನನ್ನ ದೊಡ್ಡ ಮಗನಿಗೆ ಶರ್ಟ್ ನೋಡಬೇಕು, ಅವನಿಗೂ ಟಿ ಶರ್ಟೇ ತಗೊಂಡ್ಬಿಡ್ತೀನಿ. ಟಿ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ನಾನು ಹೆಣ್ಮಕ್ಳಿಗೆ ತಗೋಬೇಕು. ಅವ್ರಿಗೂ ಜೀನ್ಸ್ ಪ್ಯಾಂಟೆ ಟಿ ಶರ್ಟೇ ತಗೊಂಡಿದ್ದಾರೆ ನಮ್ಮ ಮನೆಯವರು. ಅವರಿಗೆ ನೋಡಬೇಕು. ಬಟ್ಟೆ ತಗೊಳ್ಳೋದೇ ದೊಡ್ಡ ತಲೆನೋವು ಕೆಲಸ. ನೋಡ್ತಾ ಇದ್ದೀನಿ. ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಬರೀ 39 ರೂಪಾಯಿ ಅಂತೆ. ಚೆನ್ನಾಗೈತೆ, ತಗೋಣ. 39 rupees. ನಡೀರಿ ಸರ್, ನಡೀರಿ. ಇವಿಷ್ಟ್ರಾಗ ಯಾವ್ದು ಕ್ಯಾನ್ಸಲ್ ಮಾಡ್ಬೇಕೋ ಗೊತ್ತಿಲ್ಲ ಇನ್ನ ಈಗ. ನಾನು ಯಾವ್ದು ಕೊಡ್ತೀನೋ ಅದು ಮಾತ್ರ ಬಿಲ್ ಮಾಡೋಣ. ಫಸ್ಟ್ ಇವು ಮಾಡಿಬಿಡು. ಕಾಸು ಇಲ್ಲ ಅಂದರೆ ಮೈನಸ್ ಮಾಡ್ತೀರಲ್ವಾ? ಹುಟ್ಟಿ ತುಂಬ ತುಂಬ್ಕೊಂಬಂದ್ಬಿಟ್ಟಿದ್ದೀನಿ. ಕ್ಯಾಶಿಯರ್ನ ಕೇಳ್ತಾ ಇದ್ದೀನಿ.
ಜಾಸ್ತಿ ಆದರೆ ಕಮ್ಮಿ ಮಾಡ್ತೀರಾ ಅಂತ. ವಿಡಿಯೋ ಮಾಡಿದ್ರೆ ಎಲ್ಲ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟವ್ ನನ್ನ ಮಗ ಇಲ್ಲಿ ಜೋಡ್ಸೋಕ್ಕೆ. ಬಿಲ್ ಮಾಡ್ತಾನೆ ಅವರೇ, ಮುಗಿತಾನೆ ಇಲ್ಲ. ಎಷ್ಟಾಯ್ತು ಬಿಲ್ಲು? ಅಮ್ಮ ಕ್ಯಾನ್ಸಲ್ ಮಾಡಿಸ್ತೀನಿ ಇವಾಗ. ಕಂಟಿನ್ಯೂ ಕೊಡ್ಬೇಡ್ರಿ. ಶಾಪಿಂಗ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀನಿ ಮನೆ ಕಡೆ. ನನ್ನ ಮಗ ಸಾಕ್ಸ್ ಕೊಡಿಸ್ಲಿಲ್ಲ ಅಂತ ಕೂಗಾಡ್ತಾವನೆ. ನಾವಿರೋದು 3ನೇ ಫ್ಲೋರು. ನನ್ನ ಮಗ ಈ ವರಾಂಡ ಇಷ್ಟರಲ್ಲೇ ಓಡಾಡ್ತಿರ್ತಾನೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನಮ್ಮ ಮನೆ ಹಿಂದೆಗಡೆನೆ ಪಾನಿಪುರಿ ಮಾಡೋರು ಅಂಗಡಿ ಮನೆ ಇರೋದು. ಅದಕ್ಕೆ ಪಾನಿಪುರಿ ಅಂಗಡಿ ಅವ್ರು ಎತ್ಕೊಂಡು ಹೋಗ್ತಾವ್ರೆ ಮಮ್ಮಿ ಅಂತ ಹೇಳಿ ತೋರಿಸ್ತಾವನೆ. ನನ್ನ ಮಕ್ಳಿಗೆ ಇಲ್ಲಿ ಆಟ ಆಡೋಕ್ಕೆ ಜಾಗ ಇಲ್ಲ. ಕೆಳಗಡೆ ಹೋಗ್ಬೇಕು, ಕೆಳಗಡೆ ಹೋದರೆ ಮೇಯ್ನ್ ರೋಡು, ಈ ಥರ ಮೇಯ್ನ್ ರೋಡು. ಹಿಂದೆಗಡೆ ಯಾರೂ ಪರಿಚಯ ಇಲ್ಲ, ಕಳ್ಸೋಕ್ಕೂ ಆಗಲ್ಲ. ಪಾಪ ನನ್ನ ದೊಡ್ಡ ಮಗ ಸ್ಕೂಲ್ ಮುಗಿಸ್ಕೊಂಡು 3:15 ಬಂದರೆ ಮನೆಗೆ ಇರಬೇಕು, ಬಾಗ್ಲಾಕೊಂಡು ಟಿ ವಿ ನೋಡ್ಕೊಂಡು ಇರ್ತಾನೆ. ಇಷ್ಟು ದಿವಸ ಒಂದು ಸ್ವಲ್ಪ ದಿವಸ ಫೋನ್ ಕೊಟ್ಟಿದ್ವಿ, ಆ ಫೋನು ಹಾಳು ಮಾಡ್ಕೊಂಬಿಟ್ಟ. What are you doing, Kajal? What are you doing? What are you doing, Navya? What are you doing, Kajal? What are you ಹೊಟ್ಟೆ doing? ಹಸಿತೈತೆ, ಊಟ ಮಾಡಬೇಕು. What are you doing, Navya? ಹೋಗಿ ಒಂದು ಸುತ್ತಿ ಮಾಡಿ. ಕುಳ್ಳಿ ಆಗ್ಬಿಟ್ಟೈತೆ ಪಾಪ ಏನಾದ್ರು ನೋಯ್ತದೆ. ಹೌದಾ? ಕುಳ್ಳಿ ಆಗ್ಬಿಟ್ಟದೆ ಅಂದ್ರೆ ಏನಕ್ಕಾಗಲ್ಲ ಅಂತ ಕೇಳ್ತಾನೆ ನನ್ನ ಮಗ. ಅದೇ ಫ್ರೆಂಡ್ಸ್, ಇವ ಅಮ್ಮನ ಕಥೆ ಮುಗಿಸ್ತೀನಿ. ನಾನು ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾ ಅಲ್ವಾ ಗಾಯ್ಸ್? ನೀನ್ ಸ್ಪೈಡರ್ ಮ್ಯಾನಾ? ಮೂಳೆ ಮನುಷ್ಯ, ನೀನ್ ಮೂಳೆ ಮನುಷ್ಯ. ನೋಯ್ತೈತೆ ಮಮ್ಮೆ, ನೋಯ್ತೈತೆ. ಹಂಗಾರೆ ಒಳಗೆ ಹೊರ್ಡ್ತೀನಿ. ದಪ್ಪ 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 ಆಗ್ತೈತೆ ಗುಳ್ಳೆ. ಹೌದಾ ಫ್ರೆಂಡ್ಸ್, ಇವ ಅಮ್ಮನ ಕಥೆ ಮುಗಿಸ್ತೀನಿ ಈಗ. ಟೈಮ್ 5:15, ಹೊಟ್ಟೆ ಬೇರೆ ಹಸಿತೈತೆ. ಊಟ ಮಾಡಿಬಿಡ್ತೀನಿ. ಟೈಮಿಂಗ್ಸೇ ಇಲ್ಲ ನಾನು ತಿನ್ನೋಕ್ಕೆ. ಊಟ ಮಾಡಿ ಚುಟ್ಟಿ ಮಾಡ್ಕೊಂಡು ಕುಡಿತೀನಿ. ಅಡುಗೆ ಏನು ಮಾಡಲ್ಲ ಇವತ್ತು. ಸಾಂಬಾರು ಐತೆ ಸ್ವಲ್ಪ, ಒಬ್ಬಟ್ಟು ಸಾಂಬಾರು ಊರಿಂದ ಕಳಿಸಿರೋದು. ನಮ್ಮ ಆಂಟಿ ಮನೆಗೆ ಮಟನ್ ಸಾಂಬಾರು ಕೊಟ್ಟಿದ್ರು. ಇವತ್ತು ನೈಟ್ ಊಟ ಮಾಡ್ತೀವಿ. ಸೋಮವಾರ ಏನು ಬೆಳಗ್ಗೆ ಎಲ್ಲ ತಿನ್ನಲ್ಲ, ರಾತ್ರಿ ಚಂದ್ರ ಬಂದಮೇಲೆ ತಿಂತೀವಿ. ಚಂದ್ರ ನೋಡ್ಬಿಟ್ಟು. ಸೋಮವಾರ ಅಂದರೆ ದಿವಸ ಪೂರ್ತಿ ಸೋಮವಾರ ಲೆಕ್ಕನೇ. ಬಟ್ ಆದರೂ ಅದೇನೋ ಗೊತ್ತಿಲ್ಲ, ಎಲ್ಲರೂ ಅದನ್ನೊಂದು ಅಭ್ಯಾಸ ಮಾಡ್ಕೊಂಬಿಟ್ಟವು. ಸಂಜೆ ಆಗಿ ಚಂದ್ರ ನೋಡಿದ್ಮೇಲೆ ರಾತ್ರಿಗೆ ತಿನ್ಬೋದು ಅಂತ, ಏನೋ ಗೊತ್ತಿಲ್ಲ. ನಾವು ಅವ್ರನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಊರಿಂದ ವಡೆ ತಂದಿದ್ರು, ಹಂಗೆ ಇಟ್ಬಿಟ್ಟು ತಿಂದೇ ಇಲ್ಲ. ಇವಾಗ ಒಂದು ನೆಂಚ್ಕೊಂಡು ವಡೆ ತಿಂದ್ಬಿಟ್ಟು ಜಾಸ್ತಿ ತಂಗ್ಳು ತಿನ್ನಬಾರ್ದು. ಒಲೆ ಎಲ್ಲ ಗಂಜಿ ಉಕ್ಕೋಗ್ಬಿಡ್ತೈತೆ, ಅದಕ್ಕೆ ತೊಳ್ದಿಕ್ಕಿದ್ದೆ. ಸ್ಪೂನ್ ಬೇರೆ ಬಿದ್ದೋಯ್ತು ಪಾತ್ರೆ ಟಬ್ಬಿಂದ. ಫ್ರಿಜ್ಜಲ್ಲಿ ಐತೆ ಹಾಲು ತಗೊಬಂದು ಟೀಗೆ ಇಟ್ಬಿಟ್ಟು ಒಂಚೂರೇ ಚೂರು ಊಟ ಮಾಡ್ಬಿಡ್ತೀನಿ. ದೋಸೆ ಹಿಟ್ಟು ಬೇರೆ ನೆನಾಕಿದ್ದೀನಿ, ದೋಸೆ ಹಿಟ್ಟು ಬೇರೆ ರುಬ್ಬಿಸ್ಕೊಂಬರ್ಬೇಕು. ಉಪ್ಪು ಖಾರ ಮಿಕ್ಸ್ ಮಾಡಿ ಏನು ಮಾಡೋಣ? ಉಪ್ಪು ಬೇಕಲ್ಲ? ತಿರ್ಗೋಬಾರ್ದು.
ಏ ಎಷ್ಟು ಮಾತಾಡೋದು ಹೊಡಿತೀನಿ ನಿಂಗೆ ಏನೇನೋ ಮಾತಾಡೋದು ರಜತ್. ಓ ಏ ಹೊಡಿತಾ ಬಂದ್ಬಿಟ್ಟಿದ್ದೆ ಇಂದ. ತಿನ್ನಕ್ಕಂತೂ ಒತ್ತು ಗೊತ್ತೇ ಇಲ್ಲ ನನಗೆ. ಅದಕ್ಕೆ ಫುಲ್ಲು ಎಲ್ಲ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿತ್ತು. ಏ ನೋಡ್ ನೀನು ಬಟ್ ಸಾರು ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಇರಬೇಕು ಊಟ ಮಾಡೋಕ್ಕೆ. ಆಯ್ತು ನಾನು ಯಾಕೆ ಹುಟ್ಟದ್ನಾ ನಾನು ಯಾಕೆ ಹುಟ್ಟದು ಅಂತ ಬೈತಾವನಿ ನನ್ನ ಮಗ. ಒಡೆ ಇಷ್ಟೊಂದು ಟೀ ಕಾಯಿಸತ್ತು ಪಾತ್ರೆ ಆಕ್ಷಿ ಗೊತ್ತಾಯ್ತು. ಹಾಲನ್ನ ಕಾಯಿಸಿ ಕೊಡ್ತೀನಿ ಒಂದೇ ಸಲ ನೀರಾಕ್ಬಿಟ್ಟು ನಾನು ಅಳತೆ ಮಾಡಿ ಟೀ ಮಾಡ್ಕೊಳತ್. ನಾನು ಒಂದು ಗ್ಲಾಸ್ ಹಾಲು ಒಂಚೂರು ಕುದ್ದು 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 ಕಮ್ಮಿ ಆಗ್ಬಿಟ್ಟೈತಲ್ಲ ಅದಕ್ಕೆ ಒಂಚೂರು ಎಕ್ಸ್ಟ್ರಾ. ಈಗ ಟೀಗೆ ಇಕ್ಬಿಡ್ತೀನಿ. ಟೀಗೆ ಇಟ್ಟರೆ ಟೀ ಆಗ್ತಿರುತ್ತೆ. ಊಟ ಮಾಡಿದ ತಕ್ಷಣ ಒಂಚೂರು ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ದಿನಾನೇ ಮುಗ್ದೋಯ್ತು ಇವತ್ತು. ಶುಗರ್ ಇನ್ನು ಟೀ ಕುಡಿಯೋದು ಬಿಡಬೇಕು ಅನ್ಕೊಂತ ಇದ್ದೀನಿ. ಆಗ್ತಾ ಇಲ್ಲ. ಏನು ಮಾಡಲಿ ಇನ್ಮೇಲೆ ಹಾರ್ಲಿಕ್ಸೋ ಬೂಸ್ಟೋ ಏನಾದ್ರು ಅಭ್ಯಾಸ ಮಾಡ್ಕೊಬೇಕು. ಚುಟ್ಟಿ ಪುಡಿ ಒಂದೇ ಒಂದು ಕಪ್ ಟೀ ಬೇಕಂತ ಇದ್ದೀನಿ ನನಗೆ. ಸಂಜೆ ಹಸ್ಬೆಂಡ್ ಬಂದಮೇಲೆ ಒಂದ್ಸಲ ಚೂರೇ ಚೂರು ಕುಡಿತೀನಿ. ಟೀ ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದ್ದೀನಿ. ಬಿಡಬೇಕು. ಚಿಕ್ಕವಳಿರುವಾಗ ಟೀನೇ ಕುಡಿತಿರ್ಲಿಲ್ಲ ನಾನಂತೂ. ಈಗ ಟೀ ಇಲ್ಲ ಅಂದರೆ ನನಗೆ ಬೆಳಗ್ಗೆನೇ ಆಗಲ್ಲ. ಟೀ ಕುಡಿದ್ರೇ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗೋದು. ತುಂಬ ಜನಕ್ಕೂ ಹಿಂಗೆ ಅಭ್ಯಾಸ ಮಾಡ್ಕೊಂಡಿರ್ತೀರ ನೀವು. ಟೀ ಕುಡಿಯೋದು ಒಳ್ಳೇದಲ್ಲ, ಬಿಟ್ಬಿಡಿ ಟೀನ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಬಿಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬಿಡೋದೇ ಒಳ್ಳೇದು. ಕಾಫಿನೂ ಸೆಟ್ ಆಗಲ್ಲ. ಅದಕ್ಕೆ ಟೀ ಕುಡಿತೀವಿ. ಟೀ ಕುಡಿದು ಇದು ಏ ಗಲಾಟೆ. ಸರಿ ನಡಿ ಊಟ ಮಾಡೋಣ. ಊಟ ಮುಗೀತು. ಟೀ ಕುಡಿದ್ಬಿಟ್ಟು ಹೋಗಿ ಬಟ್ಟೆ ತಗೊಬರ್ಬೇಕು. ಈ ಮನೆ ಕೆಲಸ ನನ್ನ ಮಗ ಕಂಡಿಡ್ದು ಅನ್ಸುತ್ತೆ ನನಗಂತೂ. ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರ್ತವೆ. ಜೀವನ ಪೂರ್ತಿ ಇದೇ ಮನೆ ಕೆಲಸನೇ ಆಗೋಯ್ತು. ಡ್ರೆಸ್ ಚೇಂಜ್ ಮಾಡಿದೆ. ಈಗ ಮೇಲೆ ಹೋಗಿ ಬಟ್ಟೆ ಎತ್ಕೊಂಬರ್ಬೇಕು. ಟೀ ಕುಡಿದ್ಬಿಟ್ಟು ಹೋಗ್ತೀನಿ. ಬಿಸಿ ತುಟಿಗರ ಸುಡ್ತೈತೆ, ಕುಡಿಯೋಕೆ ಆಗ್ತಾ ಇಲ್ಲ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಟೀ ಕೊಟ್ಬಿಟ್ಟು ಬಟ್ಟೆ ಎತ್ಕೊಂಡು ಬರ್ತೀನಿ ಹೋಗಿ. ದೋಸೆ ಇಟ್ಟು ಬುಸ್ಕೊಂಬರಕ್ಕೆ ಹೋಗ್ಬೇಕು. ದೋಸೆಗೆ ನೆನಕಿದ್ದೆ. ಮನೇಲಿ ರುಬ್ಬಕ್ಕಾಗಲ್ಲ. ಯಾವುದೋ ಲೋಕಲ್ ಮಿಕ್ಸಿ ತಂದುಕೊಟ್ಟವ್ರೆ ನಮ್ಮ ಮನೆಯವ್ರು. ಚೆನ್ನಾಗಿರೋ ಮಿಕ್ಸಿ ಹಳೇದಾಗಿತ್ತು ಅಂತ ನಾನು ಅಮ್ಮಂಗೆ ಕೊಟ್ಬಿಟ್ಟೆ. ನಮ್ಮಮ್ಮ ತಗೊಂಡೋಗ ಅದನ್ನು ದಾನ ಮಾಡಿಕ್ಕವ್ರೆ. ಅದು ಸ್ವಲ್ಪ ಐತೆ. ಒಂದು ಸೇರುಗಿಂತ ಸ್ವಲ್ಪ ಜಾಸ್ತಿನೇ ನೆನಕಿದ್ದೀನಿ. ಅವಲಕ್ಕಿ ಇವಾಗ ನೆನೆಸ್ಕೊಂಡೆ. ದೋಸೆ ಇಟ್ಟು ಬುಸ್ಕೊಂಡ್ಬಂದು ಸ್ವಲ್ಪ ಅಡುಗೆ ಮಾಡ್ಬಂದ್ಬಿಟ್ಟು
ಅಡುಗೆ ಮಾಡಬೇಕಂತೆ. ಮುದ್ದೆ ಮಾಡೋಣ ಅಂದೆ, ಮಾಡು ಅಂತ. ನಾನು ಇವತ್ತು ದೋಸೆ ಹಿಟ್ಟು ನೆನಕಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ, 1-2-3 ಸ್ಪೂನ್ ಕಡಲೆ ಬೀಜ, ಮಾಮೂಲಿ ಉದ್ದಿನಬೇಳೆ, ಅಕ್ಕಿ ಅಷ್ಟೇ. ಆಮೇಲೆ ಒಂಚೂರು ಮೆಂತ್ಯ ಹಾಕಿದ್ದೀನಿ. ರುಬ್ಬಿಸ್ಕೊಂಬಂದು ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಬೇಕು ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಸೂಳೆಕಾಳನ್ನು ಹಾಕಿದ್ದೀನಿ. ಚೂರು ನಮ್ಮ ಮನೆಯವ್ರಿಗೆ ಹೋಗ್ತಿದ್ರೆ ಹೋಗೋಕ್ಕಾಗಲ್ವಂತೆ. ಏನ್ರಿ ಫೋನಾಗ ಮಾತಾಡ್ತಿದ್ದೀನಿ ಅನ್ಕೊಂಡವ್ರೆ. ಈಗ ಇದನ್ನ ತಗೊಂಡೋಗಿ ರುಬ್ಬಿಸ್ಕೊಂಡ್ಬರ್ತೀನಿ. ಓಪನ್ ಇದ್ರೆ ಸಾಕು ಅಂಗಡಿ. ದೇವ್ರೇ ಆಂಜನೇಯ, ಅವ್ರು ಒಂದೊಂದ್ಸಲಿ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಬ್ಯಾಗ್ ಸಿಕ್ತು, ಹಿಡಿ ಇಲ್ಲ ಇದರಲ್ಲಿ ಇಟ್ಕೊಂಡು ಹಾಕಿ ಕಿತ್ತೋಗ್ಬಿಟ್ಟು. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಗಾಡಿ ತಗೊಂಡು ಹೋಗ್ತೀನಿ. ಗಾಡೀಲಿ ಹೋಗಿ ರುಬ್ಬಿಸ್ಕೊಂಡು ಬಂದು ಆಮೇಲೆ ಅಡುಗೆ ಮಾಡಬೇಕು. ಟೈಮ್ ಇಷ್ಟು ಇನ್ನು 8 ಗಂಟೆ. ರೀ ಹೋಗ್ಬರ್ಲ? ಊರ್ಗ ಹೋಗಿವಂತೆ ರೀ. ಫೋನ್ TV ಆಫ್ ಆಗುತ್ತೆ, ಒಂಚೂರು ವೈಫೈ ಕನೆಕ್ಟ್ ಮಾಡ್ಕೊಡೋ ಅವನಿಗೆ. ನಮ್ಮ ಮನೆ ತಗೊಂತು ರೋಡಲ್ಲಿ ಫುಲ್ಲು ಟ್ರಾಫಿಕ್ಕು. ಯಾವನ ಬೈಕಿಲ್ಲಿ ಅಡ್ಡಕ್ಕೆ ಹೋಗೋನೆ, ಅದಕ್ಕೆ ಹಿಂಗೆ ಟ್ರಾಫಿಕ್ಕು. ಅಂಗಡಿ ಓಪನ್ ಐತಿ. ಇವತ್ತು ದೋಸೆ ಇಟ್ಟು ರುಬ್ಸೋದು ಹೆಂಗೋ ಸದ್ಯ. ಇಲ್ಲಾಂದರೆ ಇದನ್ನೆಲ್ಲ ನಾನು ಮನೆಗೆ ಹೋಗಿ ರುಬ್ಬಂಗೆ ಕೂತ್ಕೋಬೇಕಾಗಿತ್ತು. ಅವರು ಏನು ಗೊತ್ತಾ, ಓದ್ತಿರೋರು ಬಿಟ್ಟಿರೋರು, ಅಲ್ಲಿರೋ ಒಬ್ಬರು ನಮ್ಮವರಾಗಿ ಅಡ್ವಾನ್ಸ್ ತಗೊಂಡು ಅವ್ರ ಕಡೆ 2 ಸೆಕೆಂಡಿಗೆ ಕೊಟ್ಬಿಡ್ತಾರೆ. ಆಗದಾ ಇಟ್ರು ಬುಸ್ಕೊ ಬಂದೆ. 8:20 ಹೆಂಗೋ. ಅಮ್ಮ ಈಗ ಅಡುಗೆ ಮಾಡಬೇಕು. ಅಡುಗೆ ಕಾರ್ಯಕ್ರಮ. ಅಮ್ಮ ಗುಡ್ಡು, ನಾಳೆ ನಿಂಗೆ ಪಡ್ಡು ಬೇಕಾ ಇಡ್ಲಿ ಬೇಕಾ? ವಾಟ್ ಯು ವಾಂಟ್? ಪಡ್ಡು. ಸುಸ್ತಾತದ ಮನೆ 3 ಫ್ಲೋರ್ ಮೇಲೆ ಕತ್ತೋ ಅಷ್ಟೊತ್ತಿಗೆ ಅಲ್ವಾ ಮಗನೆ?
3ನೇ ಫ್ಲೋರಾಗಿರೋದು ನಾವು. ಮೇಲಕ್ಕೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಅಂದ್ರೆ ಕೆಳಗೆ ಇರ್ಬೇಕಿತ್ತು. ಬೇಡಪ್ಪ, ಕೆಳಗಡೆ ಮನೆಯೇ ಇಷ್ಟ ಆಗಲ್ಲ ನನಗೆ, ಅದು ಯಾಕೋ ಗೊತ್ತಿಲ್ಲ. ಮಾಡಿ ಮೇಲೆ ಇರ್ಬೇಕು ನನಗೆ. ಮಾಡಿ ಮೇಲೆ ಮನೆ ಮುಂದೆ ಪ್ಯಾಸೇಜ್ ಥರ, ಬಟ್ ಪ್ಯಾಸೇಜ್ ಇಲ್ಲ, ಮಾಡಿ ಮೇಲಿದ್ದೀವಿ ಅಷ್ಟೇ. ಮಾಡಿ ಮೇಲೆ ಇದ್ರೇ ಇಷ್ಟ ನನಗೆ. ತಗೊಂಬಂಗ್ ಕೀ ಅಲ್ಲಿಕ್ಕೋ, ಅಪ್ಪಗೆ ಹೇಳು ಗಾಡಿ ನಿಲ್ಸೋಕ್ಕೆ ಎಲ್ಲ ಅಂಗಡಿ ಕ್ಲೋಸ್ ಆಗಿಲ್ಲ ಅಂತ. ಟೇಕ್ ಕೀಪ್ ಇಟ್ ದೇರ್. ಅಡುಗೆ ಮಾಡ್ಕೊಡ್ತೀನಿ, ಬೇಗ ಊಟ ಮಾಡಿವಂತೆ. ನಾಯಿ ಥರ ಯಾಕೆ ಬಾಯಿ ಕಚ್ಕೊಂತಿದ್ಯಾ? ಈಗ ಈಗ ರೈಸ್ ಮಾಡಿದ್ರೆ ಬೇಗ ಆಗೋಗುತ್ತೆ. ಮುದ್ದೆ ಮಾಡಲಾ ಅಂದೆ, ಮಾಡಿಬಿಡು ಅಂದರು. ಇನ್ನೊಂದ್ಸಲ ಕೇಳ್ತೀನಿ. ಜಾಗ ಬಿಡು. ಅಪ್ಪನೇನೋ ಕೇಳಬೇಕಲ್ಲ. ರೀ, ಏನು ತಿಂದೆ ಮಧ್ಯಾಹ್ನ ಊಟ? ಮುದ್ದೆ ಮಾಡ್ಲಾ? ಮುದ್ದೆ ಬೇಕಾ? ಅವಳು ಕರಿತಾಳೆ ಬಿಡಪ್ಪ. ಊರಾಗ ನಾವು ಮತ್ತೆ ಮುದ್ದೆ ಮಾಡ್ತಾವ್ರಂತೆ ಅಂತ ಹೇಳ್ತು, ಫೋನಾಗ ಮಾತಾಡ್ತಾವ್ರೆ, ಅದಕ್ಕೆ ಹೇಳ್ತಾವ್ರೆ. ಶೆಗೆ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಮೊನ್ನೆ ಇದು ರೂಮಲ್ಲಿ ಇಕ್ಕವ ದೋಸೆ ಇಟ್ಟು ಚೆನ್ನಾಗಿ ನುಣ್ಣು ರುಬ್ಬಿರ್ತಾರೆ. ನಾನಂತೂ ಜಾಸ್ತಿ ನೆನೆಸಿದ್ರೆ ಹಿಂಗೆ ರುಬ್ಸೋದು. ಈ ಥರ ರುಬ್ಬೋರು. ಶಿವನ ಚೆನ್ನಾಗಿ ರುಬ್ಬೋರು. ಬರ್ರಿ. ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಮನೆಯವ್ರನ್ನ ಹೋಗಿ ಬರ್ತಾ ಇಲ್ಲ. ನಾನೀಗ ಊಟ ಮಾಡಿ ಎಲ್ಲ ಎತ್ತಿಕ್ಬಿಡ್ತೀನಿ. ಈಗ ಬೇಗ ಊಟ ಮಾಡಿ ಎತ್ತಿಕ್ಬಿಟ್ಟು ಮನಿಕೊಂಬಿಡೋದೆ ಕೆಲಸ. 5-6 ಸಲ ಎದ್ದು ಬರ್ತಾ ಇಲ್ಲ. ಬೇಗ ಊಟ ಕೊಡ್ದಿದ್ದಾಗ ಬೇಗ ಊಟ ಕೊಡಲ್ಲ ಅಂತಾರೆ. ಎಲ್ಲರ ಮನೆ ಗಂಡ್ಮಕ್ಳು ಹಿಂಗೆ ಅನಿಸ್ತದೆ, ನಮ್ಮ ಮನೆಗೂ ಹಂಗೇನೆ. ಬೇಗ ಊಟ ಕೊಟ್ಟಿದ್ದ ದಿವಸ ಬರಲ್ಲ ಎದ್ದು ಬೇಗ. ಈಗ ಊಟ ಮಾಡಿ ಮಲ್ಕೊಳ್ಳೋದೇ ಕೆಲಸ. ರೀ, ಎದ್ದು ಬರ್ದಿ. ನನ್ನ ಮಗ ಬರೀ ಅದು ಇದು ಹುಡ್ಕೋದೇ ಆಯ್ತು. ನಾನಂತೂ ಊಟ ಮಾಡ್ತೀನಿ ಇವಾಗ. ಇವತ್ತೇನೋ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಏನಂತ ಗೊತ್ತಿಲ್ಲ ನನಗೆ. ನಾನು ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೀನಿ ಇವತ್ತು. ಮಗ, ನಾನು ಇವತ್ತು ಹೆಂಗೆ ಕಾಣ್ತಾ ಇದ್ದೀನಿ ಇವತ್ತು ನಾನು? ಗುಳ್ಳೆ ಆಗೋವತ್ತು ಚೆನ್ನಾಗಿರುವಂತೆ. ಮುದ್ದೆ ಮಾಡಿದ್ದೀನಿ ಇವತ್ತು. ಮುದ್ದೆ ಮಾಡೋದೇ ಕಮ್ಮಿ ನಾನು. ನಾನು ಮಾಡೋ ಮುದ್ದೆ ಪ್ರೆಸ್ ಆಗ್ಬಿಟ್ಟೈತೆ ಕ್ಯಾಪ.